ವಿಶ್ವಗುರು ಬಸವಣ್ಣನವರಿಗೆ ಇವತ್ತು ಕಲಬುರಗಿ ಮಹಾನಗರದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೂ ವೀರಶೈವ ಲಿಂಗಾಯತ ಸಮುದಾಯದ ಒಂದು ಬೃಹತ್ ಕಾಲ್ನಡಿಗೆ ಜಾತ್ರೆ ನಡೆಯಿತು. ಏನಂತಂದ್ರೆ ಒಂದು ಜಿಲ್ಲಾಧಿಕಾರಿಗೆ ಒಂದು ಮನವಿ ಸಲ್ಲಿಸುವ ಸಲುವಾಗಿ ವೀರಶೈವ ಲಿಂಗಾಯತ ಮಹಾವೇದಿಕೆ ಕೊಟ್ಟಿರ್ತಕ್ಕಂಥ ಈ ಕರೆಗೆ ಬಸವಾಭಿಮಾನಿಗಳು, ವಿವಿಧ ವೀರಶೈವ ಲಿಂಗಾಯತ ಸಮುದಾಯದ ಸಂಘಟನೆಗಳು ಮತ್ತು ಹಿಂದೂಪರ ಸಂಘಟನೆಗಳು ಎಲ್ಲರೂ ಸೇರಿ ಮಠಾಧೀಶರ ನೇತೃತ್ವದಲ್ಲಿ ಇದೊಂದು ಬೃಹತ್ ಕಾಲ್ನಡಿಗೆ ಜಾಥಾ ಮಾಡಿದ್ದೀವಿ. ಇದು ಉದ್ದೇಶ ಅಂತಂದ್ರೆ 3 ಬೇಡಿಕೆಗಳಿವೆ ಸರ್. ನಮಗೆ 3 ಬೇಡಿಕೆಗಳೇನಂತಂದ್ರೆ ಮೊನ್ನೆ 12ನೇ ತಾರೀಕು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರ ಒಂದು ಪುತ್ಥಳಿಗೆ ಏನು ಅವಮಾನ ಆಗಿದೆ, ಅದು ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅವಮಾನ. ಬರೀ ಪುತ್ಥಳಿಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ, ಯಾಕಂತಂದ್ರೆ ವಿಶ್ವಗುರು ಬಸವಣ್ಣನವರು ನಮ್ಮ ಸಮುದಾಯದ ಆತ್ಮ. ಹಾಗಾಗಿ ನಮಗೆ ಆತ್ಮಕ್ಕೆ ಧಕ್ಕೆ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಪ್ರತಿಯೊಬ್ಬರು ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಆ ಒಂದು ಕಿಡಿಗೇಡಿಗಳನ್ನು ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆ ಕೊಟ್ಟು ಗಡಿಪಾರು ಮಾಡಬೇಕು ಅಂತಕ್ಕಂಥ ಒಂದು ಮಹಾನ್ ಬೇಡಿಕೆಯನ್ನು ನಾವು ಇವತ್ತು ಇಟ್ಕೊಂಡಿದ್ದೀವಿ. ಮತ್ತು ಅದೇ ರೀತಿಯಾಗಿ ಮೊನ್ನೆ ಜೇವರ್ಗಿ ನಗರದಲ್ಲಿ ಒಂದು ನಮ್ಮ ಸಮುದಾಯದ ಸಹೋದರಿ ಮಹಾಲಕ್ಷ್ಮಿ ಆತ್ಮಹತ್ಯೆ ಪಡ್ಕೊಂಡ್ರು. ಅದಕ್ಕೂ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಕಾರಣ ಏನಂತಂದ್ರೆ ಆ ಒಂದು ಹುಡುಗ ಅವಳಿಗೆ ಪ್ರೀತಿಸುವ ಸಲುವಾಗಿ ಹಿಂದೆ ಬಿದ್ದು ಬಿಡಿಸ್ತಾ ಇದ್ದ. ಅದಕ್ಕೆ ಮನನೊಂದು ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿರುತ್ತೆ. ಇದು ಮೇಲ್ನೋಟಕ್ಕೆ ಕಂಡಿರ್ತಕ್ಕಂಥದ್ದು. ಆದ್ರೆ ನಾನು ಏನು ಆದೇಶ ಮಾಡ್ತೀನಿ ಅಥವಾ ತಮಗೆ ಆಗ್ರಹ ಮಾಡ್ತೀನಿ ಅಂತಂದ್ರೆ ಇದ್ರ ಹಿಂದೆ ಇರ್ತಕ್ಕಂಥ ಉದ್ದೇಶವನ್ನು ಕಂಡುಹಿಡಿದು ತಾವು ಶಿಕ್ಷೆ ಕೊಡ್ತಕ್ಕಂಥ ಪ್ರಮಾಣವನ್ನು ನಿಶ್ಚಯ ಮಾಡ್ರಿ. ಯಾಕಂತಂದ್ರೆ ಈಗ ಮೊನ್ನೆ ಗೊತ್ತಿರ್ತಕ್ಕಂಥದ್ದು ಆ ಹುಡುಗನ ಏಜ್ ತಿರುವಿ ಏನು ಮೈನರ್ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ದೀರಿ. ಸೊ ಅದು ಕೂಡ ನಾವು ಇಲ್ಲಿ ಪ್ರಶ್ನೆ ಮಾಡ್ತೀವಿ. ಮತ್ತೆ ಆಟೋ ನಡೆಸ್ತಕ್ಕಂಥ ಹುಡುಗ ಲೈಸೆನ್ಸ್ ಬರ್ಬೇಕಂದ್ರೆ ತಮಗೆಲ್ಲ 18 ವರ್ಷ ಆಗಿರ್ಬೇಕು. 21 ರಿಂದ 22 ವರ್ಷ ಆಗಿರ್ತಕ್ಕಂಥ ಹುಡುಗನಿಗೆ ಇವತ್ತು ಮೈನರ್ ಅಂತ ಪ್ರೂವ್ ಮಾಡ್ತಾ ಇದ್ರಿ. ಮೈನರ್ ಅಂತ ಪ್ರೂವ್ ಮಾಡೋರು ನೀವು ಯಾಕೆ ಡೈರೆಕ್ಟ್ ಜೆಸಿ ಮಾಡಿದ್ರಿ? ಒಯ್ದವನಿಗೆ ಬೇರೆ ಕಡೆ ಹಾಕ್ಬೇಕಿತ್ತಲ್ಲ, ಬಲಾಪರಾಧದಲ್ಲಿ ಹಾಕ್ಬೇಕಾಗಿತ್ತಲ್ಲ. ಸೊ ಅದಕ್ಕೆ ನಿಮ್ಮಲ್ಲೇ ಗೊಂದಲ ಇದೆ. ಹಾಗಾಗಿ ಗೊಂದಲ ನಿವಾರಣೆ ಮಾಡಿ ಅವನಿಗೆ ಏನ್ ಶಿಕ್ಷೆ ಕೊಡಬೇಕು ಕಾನೂನು ಪ್ರಕಾರ ಕೊಟ್ಟು ಅವನಿಗೆ ಅರೆಸ್ಟ್ ಮಾಡಿದ್ರೆ ಸ್ವಾಗತಾರ್ಹ. ಆದ್ರೆ ಯಾವ ರೀತಿ ಶಿಕ್ಷೆ ಆಗ್ಬೇಕಂದ್ರೆ ಹೈದರಾಬಾದ್ ಅಲ್ಲಿ ಏನು ಪ್ರಿಯಾಂಕಾ ರೆಡ್ಡಿ ಸಹೋದರಿ ಕೇಸ್ನಲ್ಲಿ ಆಗ್ತಲ್ಲ, ಅವನಿಗೆ ಗುಂಡಿಕ್ಕಿ ಕೊಡ್ತಕ್ಕಂಥ ಶಿಕ್ಷೆ ನಾವು ವೀರಶೈವ ಲಿಂಗಾಯತ ಸಮುದಾಯ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಇದು ನಮ್ಮ 2ನೇ ಬೇಡಿಕೆ. 3ನೇ ಬೇಡಿಕೆ ಏನಂತಂದ್ರೆ ನಮ್ಮ ಸಮುದಾಯದ ಮಠಾಧೀಶರು ನಮ್ಮ ಸಮುದಾಯದ ಕಳಶ ಇದ್ದಂಗೆ. ಅವ್ರನ್ನ ನಾವು ಹೊತ್ಕೊಂಡು ತಿರುಗ್ತೀವಿ, ಮೆರೆಸ್ತೀವಿ, ಪ್ರತಿಯೊಂದು ಮಾಡ್ತೀವಿ. ಯಾಕಂದ್ರೆ ನಮಗೆ ಸಂಸ್ಕಾರ ಸಂಸ್ಕೃತಿ ಹೇಳ್ಕೊಡೋರು ಅವರು, ಅನ್ನದಾಸೋಹ ಹೇಳ್ಕೊಡೋರು ಅವರು, ಅಕ್ಷರಾಭ್ಯಾಸ ಮಾಡಿದವರು ಅವರು, ಅವರಿಂದ ಕಲ್ತಿರ್ತೀವಿ. ಹಾಗಾಗಿ ನಮಗೆ ಸ್ವಾಭಿಮಾನ ಇದೆ. ವೀರಶೈವ ಲಿಂಗಾಯತ ಸಮುದಾಯದ ಮಠಾಧೀಶರಾಗಿರ್ಬೋದು, ನಾಯಕರಾಗಿರ್ಬೋದು, ಕಟ್ಟ ಕಡೆ ವ್ಯಕ್ತಿ ಕೂಡ ನಮಗೆ ಸ್ವಾಭಿಮಾನ. ಆ ಸ್ವಾಭಿಮಾನಕ್ಕೆ ಧಕ್ಕೆಗೆ ಬಂದ್ರೆ ನಾವು ಯಾರು ಸುಮ್ಮನೆ ಇರಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಮತ್ತೆ ಏನು ಅಂತಂದ್ರೆ ಉಡಾಫೆ ಆಗಿ ತಲೆ ಬುಡ ಇಲ್ದೇ ಇರೋರು, ಹಿಂದೆ ಮುಂದೆ ಗೊತ್ತಿಲ್ಲದವರು ನಮ್ಮ ಮಠಾಧೀಶ ಅಂದರೆ ನಮ್ಮ ಆಂದೋಲನದ ಶ್ರೀಗಳಾಗಿರುವಂತಹ ಸಿದ್ಧಲಿಂಗ ಸ್ವಾಮೀಜಿಗಳ ಬಗ್ಗೆ ಬಹಳ ಉಡಾಫೆಯಾಗಿ ಮಾತಾಡ್ತಾ ಇದ್ದಾರೆ. ಅದು ಕೂಡ ಬಂದ್ ಮಾಡಬೇಕು. ಇದು ವೀರಶೈವ ಲಿಂಗಾಯತ ಸಮುದಾಯ ಸಹಿಸಿಕೊಳ್ಳಲಿಲ್ಲ ಅನ್ನಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ಮೊನ್ನೆ ಒಂದು ಕೊಟ್ಟಿ ಅಟ್ರಾಸಿಟಿ ಕೇಸನ್ನು ನಮ್ಮ ಗುರುಗಳ ಮೇಲೆ, ಆಂದೋಲನ ಶ್ರೀಗಳ ಮೇಲೆ ಮಾಡಿದ್ದಾರೆ. ಅದಕ್ಕೆ ಯಾಕೆ ಮಾಡಿದ್ದಾರೆ ಅಂತಕ್ಕಂಥ ಅರ್ಥ ನಾನು ಕಾನೂನು ಪುಸ್ತಕದಲ್ಲಿ ತೋಡಿದ್ರೆ ಅದಕ್ಕೆ ಅರ್ಥ ಸಿಗಲಿಲ್ಲ. ಇದು ಯಾವ ಹೊಸ ಕಾನೂನು ಸೃಷ್ಟಿ ಮಾಡಿದ್ಯೋ ಅದು ಒಂದು ಅಟ್ರಾಸಿಟಿ ಕೇಸ್ ಹಾಕಿದಿರೋ ಅಂತಕ್ಕಂಥದ್ದು ನಿಮಗೆ ಅರ್ಧಕ್ಕೆ ಅರ್ಥ ಆಗಿಲ್ಲ. ಮತ್ತೆ ಪೊಲೀಸರಿಗೆ ಒಂದು ನೇರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನಂತಂದ್ರೆ ನೀವು ಒಂದು ಪಟ್ಟಿ ಬಿಡುಗಡೆ ಮಾಡಿ, ಯಾವ ಸಂವಿಧಾನಾತ್ಮಕವಾಗಿ ಬರ್ತಕ್ಕಂಥ ವರ್ಡ್ಗಳು ಯಾವುವು, ಪದಗಳು ಯಾವುವು, ಮತ್ತೆ ಯಾವ ಸಂವಿಧಾನ ಬಾಹಿರವಾಗಿರ್ತಕ್ಕ ಪದಗಳು ಯಾವುವು ಅಂತಕ್ಕಂಥದ್ದು ಒಂದು ಪಟ್ಟಿ ಮಾಡಿ ಪ್ರತಿ ಸರ್ಕಲ್ನಲ್ಲಿ ಹಚ್ಚಿ ಅದನ್ನು ದಿನ ಮುಂಜಾನೆ ಬಂದು ನಾವು ನೋಡ್ಕೊಂಡು ಮಾತಾಡ್ತೀವಿ. ಯಾಕಂತಂದ್ರೆ ತಲೆ ಕಡಿತೀನಿ ಅನ್ನೋರಿಗೆ, ನನಗೆ ಹುಟ್ಟಿನಿ ಅನ್ನೋರಿಗೆ 1 ಕೋಟಿ ರೂಪಾಯಿ ಬಹುಮಾನ ಕೊಡ್ತೀನಿ, ತಲೆ ಕಡ್ದವನೇ ಅನ್ನೋರಿಗೆ, ಅವ್ರ ತಾಯಿ ತಂದೆ ಅಕ್ಕ ತಂಗಿಗೆ ರೋಡಿನ ಮೇಲೆ ಹಾಕ್ತೀನಿ ಅನ್ನೋರಿಗೆ ಇವೆಲ್ಲ ಸಂವಿಧಾನಿಕ ಪದಗಳು ಅಲ್ಲ, ಸಂವಿಧಾನಿಕ ಪದಗಳು ಅಂತಾರೆ. ಅದಕ್ಕೆ ಯಾರ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಈ ತರ ನಾವು ಮಾಡ್ತಾ ಇದ್ರೆ ಅನ್ನೋರ ಬಗ್ಗೆ ನೀವು ಸಂವಿಧಾನಿಕ ಸುಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ತೀರಿ ಅಂತಂದ್ರೆ ನೀವು ನಿಮ್ಮ ಕರ್ತವ್ಯವನ್ನು ಮರೆತು ನೀವು ಯಾರ್ದೋ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಮೆದುಳನ್ನು ಬೇರೆಯವರ ಪಾದದಲ್ಲಿ ಹಾಕಿ ನೀವು ಕೆಲಸ ಮಾಡ್ತೀರಾ ಅಂತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಹೇಳಲು ಇಚ್ಛಿಸ್ಕೊಳ್ತಾ ಇದ್ದೇನೆ. ಅದಕ್ಕೆ ದಯವಿಟ್ಟು ಪೊಲೀಸರು ಎಚ್ಚೆತ್ತುಕೊಳ್ಬೇಕು. ಇನ್ನು ಮುಂದೆ ಈ ತರ ಎಲ್ಲ ಕೊಟ್ಟಿ ಕೇಸುಗಳನ್ನು ರಿಜಿಸ್ಟರ್ ಮಾಡಬಾರ್ದು ಅಂತಕ್ಕಂಥ ಒಂದು ಮಾತನ್ನು ಹೇಳಿ ವೀರಶೈವ ಲಿಂಗಾಯತ ಸಮುದಾಯ ಇವತ್ತು ಒಗ್ಗಟ್ಟಾಗಿ ಪ್ರದರ್ಶಿಸತಕ್ಕಂತ ಸಮಯ ಬಂದಿದೆ. ಅದಕ್ಕೆ ಇಲ್ಲಿ ತಾವು ನೋಡಬಹುದು ಸುಮಾರು ಮಠಾಧೀಶರು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಬಗ್ಗೆ ಆಗಲಿ, ಮಠಾಧೀಶರ ಬಗ್ಗೆ ಆಗಲಿ, ಮತ್ತೆ ಯಾವುದೇ ನಾಯಕರ ಬಗ್ಗೆ ಆಗಲಿ ಮಾತಾಡುವುದಕ್ಕಿಂತ ಮುಂಚೆ ಒಂದು 10 ಸತಿ ಯೋಚನೆ ಮಾಡಿ ನಾವೆಲ್ಲರೂ ಇದೀವಿ, ನಮ್ಮನ್ನು ದಾಟ್ಕೊಂಡು ನೀವು ಅವ್ರ ಹತ್ರ ಹೋಗ್ಬೇಕಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ.